ಗೆದ್ದಿದ್ದಾರೆ. ಇದು ಈ ಸರ್ಕಾರ ಕೊಟ್ಟಂತ ಮ್ಯಾಂಡೇಟ್, ಈ ಸರ್ಕಾರ ಕೊಟ್ಟ ತೀರ್ಪ ಸರ್. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾವಾಗಲೂ ಕೂಡ ಆಡಳಿತ ಪಕ್ಷ ಉಪಚುನಾವಣೆಗಳಲ್ಲಿ ಗೆದ್ಕೊಂಡೇ ಬಂದಿದ್ದಾರೆ. ಈ ಸಾರಿನೂ ಗೆದ್ದಿದ್ದಾರೆ. ಈಗ ಚನ್ನಪಟ್ಟಣದ ವಿಚಾರದಲ್ಲಿ ಕ್ಷೇತ್ರ ಉಳಿಸ್ಕೊಳ್ಳಕ್ಕಾಗಲಿಲ್ಲ ಕುಮಾರ್. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ. ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ, ನಮ್ಮ ವಿವೇಕಾನಂದ, ರಮೇಶ್ ಅವರೆಲ್ಲರೂ ಕೂಡ ಹೇಳಿದ್ರು. ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದ್ರು. ಆದರೂ ಕೂಡ ಸೋಲಾಗಿದೆ. ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ, ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆದರೂ 3ನೇ ಬಾರಿ ಗೆಲ್ಲೇಬೇಕಿತ್ತು, ಸೋತಿದ್ದಾನೆ. ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ 3 ಬಾರಿ ಸೋತಿರೋರು ಬಹಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ, ನಾಯಕರಾಗಿದ್ದಾರೆ. ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು ಸೋಲು 3ನೇ ಸೋಲನ್ನು ಕೂಡ ಎದುರಿಸಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು. ಬಂದರೂ ಕೂಡ ಜನ ಕೈ ಹಿಡಿದಿಲ್ಲ. ಎಚ್.ಡಿ. ದೇವೇಗೌಡರು ಕ್ಯಾಂಪೇನ್ ಮಾಡಿದ್ರು, ಆದರೂ ಜನ ಕೈ ಹಿಡಿದಿಲ್ಲ. ಏನಾಗಿದೆ ಅಂತ ನನಗೆ ಇನ್ನೂ ಏನು ಗೊತ್ತಿಲ್ಲ. ಈಗ 10 ಗಂಟೆ ಶುರುವಾದ ಮೀಟಿಂಗಲ್ಲಿದ್ದೆ. ಸ್ವಲ್ಪ ಸಮಾಲೋಚನೆ ಮಾಡಿ ಹೇಳ್ತೀನಿ. ಏನು ನನಗೆ ಯಾವಾಗಲೂ ಸಿದ್ದರಾಮಯ್ಯ ನನ್ನ ಜೊತೆ ಮಾತಾಡಿಲ್ಲ. ನನ್ನ ಜೊತೆ ಯಾರು ಮಾತಾಡಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ಅವರೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ಆ ರೀತಿ ಹೇಳಿದ್ದಾರೆ. ಯಾವಾಗಲೂ ನನ್ನ ಪಕ್ಷಕ್ಕೆ ಬಾ ಅಂತೇಳಿ ಈ ಕಳೆದ ವಿಧಾನಸಭಾ ಚುನಾವಣೆ ಮುಂಚೆ ಮಾತಾಡಿದ್ದು ನಿಜ. ಅವರು ಮಾತಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು, ಸುರ್ಜಿವಾಲಾ ಅವರು, ವೇಣುಗೋಪಾಲ್ ಅವರು, ರಾಜೀವ್ ಗಾಂಧಿ ಅವರು, PS ಸುನೀಲ್ ಅವರು ಎಲ್ಲರೂ ಕೂಡ ಮಾತಾಡಿದ್ರು. ಚುನಾವಣೆ ಮುಗಿದ ಮೇಲೆ ಇವತ್ತು ಗಂಟ ಪಕ್ಷದ ವಿಚಾರ, ಗೆದ್ದ ವಿಚಾರ, ಸೋಲು ವಿಚಾರ, ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿಲ್ಲ. ನಾನು ಇದುವರೆಗೂ ಕೂಡ ಅವ್ರ ಜೊತೆ ಚಾಮುಂಡಿ ಬೆಟ್ಟದ ಮೇಲೆ ವೇದಿಕೆ ಹಂಚ್ಕೊಂಡಿದ್ದು ಬಿಟ್ರೆ ಇವತ್ತಿನವರೆಗೂ ಕೂಡ ನಾವು ಮಾತಾಡಿಲ್ಲ. ಕಾಂಗ್ರೆಸ್ ಕೊಟ್ಟೋಗ್ತೀರಾ ಅನ್ನುವಂತ ಚನ್ನಪಟ್ಟಣ ಉಪಚುನಾವಣೆ ಸಮಾವೇಶದಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದೀನಿ, ನಾನು ಒಂದು ಆದಷ್ಟು ಬೇಗ ತೀರ್ಮಾನ ತಗೋತ ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ದಾರೆ. ಜಿಟಿ ದೇವೇಗೌಡರು ಹೇಳಿದ್ದೀನಿ. ಬಹಿರಂಗ ಸಭೆಯಲ್ಲಿ ಹೇಳಿರೋದು, ನನಗೆ ಹೇಳಿಲ್ಲ. ಸಭೆಯಲ್ಲಿ ಹೇಳೋರು ನನಗೆ ಹೇಳಿಲ್ಲ. ನಿಮ್ಗೆ ಹೇಳಿಲ್ಲ ಸರ್. ಈಗೇನು ಕುಮಾರಸ್ವಾಮಿ ಜೊತೆ ಮುಗೀತಾ? ಕುಮಾರಸ್ವಾಮಿ ನಾನೇ ಮುನ್ಸಿಲ್ವೇ ಇಲ್ಲ. ನಾವು ಜೊತೆಲೇ ಇದ್ದೀವಿ, ಮುನ್ಸಿಲ್ವೇ ಇಲ್ಲ. ಬಟ್ ಅವ್ರು ಮಾಡೋದೇ ಹಿಂಗೆ ನನ್ನ ಬಗ್ಗೆ. ಅದಕ್ಕೆ ನಾ ಏನ್ ಮಾಡಕ್ಕಾಗಲ್ಲ. ಯಾರು ಕರೆದ್ರು ನನಗೆ? ಅವ್ರ ಮನೆಯಿಂದ ಅಭ್ಯರ್ಥಿ ಕರೀಲಿಲ್ಲ. ಅವ್ರ ತಾಯಿ ಕರಿಬೋದಾಗಿತ್ತು, ದೊಡ್ಡವ್ರು ಕರಿಬೋದಾಗಿತ್ತು. ಅವ್ರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಜಿಟಿ ದೇವೇಗೌಡ ಇನ್ನೇನು ಏಜ್ ಆಗಿದೆ, ಮಗ ಬಂದಿದ್ದಾನೆ, ಮಗ ಸಾಕು. ಜಿಟಿ ದೇವೇಗೌಡ ಮಗ ನಮ್ಮ ಜೊತೆಗೆ ಬೇಕು, ಜಿಟಿ ದೇವೇಗೌಡ ರಾಜಕೀಯ ಸಾಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಲ್ಲ, ರಾಜಕೀಯ ಸಾಕು ಅಂತ. ಕಾಂಗ್ರೆಸ್ ಅವ್ರು ಯಾಕ್ರಿ ಕರೀತಾರೆ? ಅವ್ರಿಗೂ ಗೊತ್ತು ಕಾಂಗ್ರೆಸ್ ಅವರು ಭರ್ತಿ ಆಗೋಗಿದೆ, ಅಲ್ಲೂ ಜಾಗ ಇಲ್ಲ. ನಾವು ಬಿಜೆಪಿ ಒಂದಾಗಿದ್ದೀವಿ, ಇಲ್ಲೂ ಜಾಗ ಇಲ್ಲ. ಅದರಿಂದ ರಾಜಕೀಯ ರಿಟೈರ್ಮೆಂಟ್ ತಗೋಂತ ಅವ್ರ ಆದೇಶ.